ನಾವು ಫಿಲ್ಮಲ್ಲಿ ನೋಡಿದ್ದೀವಿ. ಸಾರಿ ಟು ಇಂಟರಪ್ಟ್. ಈ ಕೆಟ್ಟ ಪೊಲೀಸ್ ಅಂತ ತೋರಿಸ್ತಾರೆ. ಮಗಳು ಕಾಣ್ತಿಲ್ಲ ಅಂತ ಹೇಳಿದ್ರೆ ಯಾರ ಜೊತೆನೋ ಓಡೋಗ್ಬಿಟ್ಟಿರ್ಬೇಕು, ಅಥವಾ ಅಪ್ಪನ ಬಗ್ಗೆ ಇನ್ನೇನೋ ಕೇಳಮಾತು, ತಂದೆ ಬಗ್ಗೆ ತಾಯಿ ಬಗ್ಗೆ ಕೇಳಮಾತು, ಇಂಥವು ಆಗ್ತಾವ ಸರ್ ಪೊಲೀಸ್ ಪೊಲೀಸ್ ಸ್ಟೇಷನಲ್ಲಿ? ಠಾಣೆಯಲ್ಲಿ ಆಗಲ್ಲ ಅಂತ ಅನ್ನೋಂಗಿಲ್ಲ. ಯಾರು ಅಸಭ್ಯರು ಇರ್ತಾರಲ್ಲ, ಹಾಂ. ಆಮೇಲೆ ಯಾರಿಗೆ ಮನುಷ್ಯತ್ವದ ಗುಣಗಳು ಕಮ್ಮಿ ಇರ್ತಾವೆ ನೋಡಿ, ಆಮೇಲೆ ಬೇರೆಯವ್ರನ್ನ ನೋವಿಗೋಸ್ಕರನೇ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ನುವಂಥ ಒಂದು ತಿಳುವಳಿಕೆಯ ಶಕ್ತಿ ಬೆಳೆಸ್ಕೊಂಡಿರಲ್ಲ ನೋಡಿ. ಅದನ್ನು ಭಾಳ ವರ್ಷಗಳಿಂದ ವಯಸ್ಸಾಗಿರುತ್ತೆ, 30, 40, 50, ಯಾರು ಅದನ್ನು ಬೆಳೆಸ್ಕೊಂಡಿರಲ್ವೋ ಅವರುಗಳು ಆ ಜಾಗದಲ್ಲಿ ಕೂತ್ಕೊಂಡಾಗ ಏನು ಮಾಡ್ತಾರೆ, ಆ ಥರ ಆ್ಯಕ್ಟ್ ಮಾಡ್ತಕ್ಕಂಥದ್ದು ಇರ್ತದೆ. ಅದನ್ನೆಲ್ಲನೂ ಮಾನಿಟ್ರ್ ಮಾಡಬೇಕಾದಂಥವನು ಒಬ್ಬ ಇನ್ಸ್ಪೆಕ್ಟರ್ ಅಂತ ಇರ್ತಾನೆ ಪೊಲೀಸ್ ಠಾಣೆಯಲ್ಲಿ. ಅವನು ಅದನ್ನ ಭಾಳ ಅತ್ಯಂತ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅದನ್ನು ಯಾರೇ ಬಂದರು ನೋಡಿ, ನಾನು ನನ್ನ ಸರ್ವಿಸ್ನಲ್ಲಿ ನಾನು ಅಂದ್ಕೊಂಡಿರೋದು, ಯಾವುದೇ ಕೇಸ್ಗಿಂತ ಕೊಲೆ ಆದರೆ ಆಗೋಯ್ತು, ಮುಗೀತು, ಪತ್ತೆ ಮಾಡ್ತೀವಿ, ಅವ್ನಿಗೆ ಶಿಕ್ಷೆ ಕೊಡಿಸ್ತೀವಿ, ಅದೇನು ಸಮಸ್ಯೆ ಏನಾಗಲ್ಲ. ಕಳ್ತನ ಆದರೂ ಪತ್ತೆ ಮಾಡ್ತೀವಿ, ಎಷ್ಟು ಸಾಧ್ಯನೋ ಅಷ್ಟು ರಿಕವರಿ ಮಾಡ್ತೀವಿ, ಅವ್ನು ಜೈಲಲ್ಲಿ ಇಂದ ಬರದೇ ಇರೋ ಥರ ಮಾಡ್ಕೊಳ್ತೀವಿ. ಈ ಥರದ ಅಪರಾಧಗಳಿಗೆ ನಾವೊಂದು ಚಾಲೆಂಜಸ್ಗಳು ಹೊಡ್ತಕ್ಕಂಥದ್ದು ನಮಗೇನು ದೊಡ್ಡ ಕಷ್ಟ ಆಗಲ್ಲ. ಬಟ್ ನಗರಗಳಲ್ಲಿ, ಇಂಥ ನಗರಗಳಲ್ಲಿ ಏನಾಗ್ತದೆ, ಮಿಡ್ಲ್ ಕ್ಲಾಸ್ ಆ್ಯಂಡ್ ಬಿಲೋ ಮಿಡ್ಲ್ ಕ್ಲಾಸ್ಗಳಲ್ಲಿ ಮಕ್ಕಳುಗಳು ತುಂಬ ಓಡೋಗ್ಬಿಡ್ತಾರೆ, ತಪ್ಪಿಸ್ಕೊಬಿಡ್ತಾರೆ. ಅದು ಓದೋರು ಎಷ್ಟೋ ಕೇಸಸ್ಗಳು ಅವರು ಓದಿದ ತಕ್ಷಣವೇ ಅವ್ರನ್ನ ಕೂರಿಸ್ಕೋಬೇಕು. ಅವ್ರು ಹೆಂಗೆ ಗಾಬರಿ ಆಗಿಬಿಡ್ತಾರೆ ಅಂತಂದರೆ, ಯಾಕೆಂದ್ರೆ ನಾನು ನೋಡ್ತೀನಲ್ಲ ಅವನ್ನೆಲ್ಲ, ಸ್ಟೇಷನಿಗೆ ಕಾಂಪೌಂಡೇ ಬಿಟ್ಟು ಹೋಗಲ್ರು, ರಾತ್ರಿಯೆಲ್ಲ ಅಲ್ಲೇ ಕೂತಿರ್ತಾರೆ. ಅದು ಇವಾಗ ನಮ್ಮ ಮಕ್ಕಳುಗಳು ಹಂಗೆ ಹೋದಾಗ, ಎಲ್ಲಾದರೂ ಹೋಗಿ ರಾತ್ರಿ ಬರಲಿಲ್ಲ 9-10 ಗಂಟೆ ಅಂದಾಗ, ನಾವು ಅವ್ರ ಸ್ಟೇಜಲ್ಲಿ ಯೋಚನೆ ಮಾಡಿದಾಗ ನಮಗೂ ಹಂಗೆ ಅನ್ನಿಸ್ತದೆ. ನಾವು ಹೋಗ್ತೀವ ಪೊಲೀಸ್ ಸ್ಟೇಷನ್ ಕಾಂಪೌಂಡ್ ಬಿಟ್ಟು ಹೋಗ್ತೀವ, ಹೆಂಗೆ ನಿದ್ರೆ ಬರುತ್ತಾ? ಬರಲ್ಲ. ಇನ್ನು ಯಾವುದೇ ಅಪರಾಧಗಳು ಏನೇ ಆಗ್ಬಿಟ್ರು ತಂದೆ ತಾಯಿದರಿಗೆ ಅಷ್ಟು ಡಿಸ್ಟರ್ಬು ಯಾವ ಕೇಸಲ್ಲೂ ಆಗಲ್ಲ. ಆ ಕಾರಣಕ್ಕೋಸ್ಕರನೇ ನಾವುಗಳು ಭಾಳ ಅತ್ಯಂತ ಎಚ್ಚರಿಕೆಯಿಂದ ಅಂತ ಬಂದ ತಕ್ಷಣವೇ ಅವ್ರಿಗೆ ಧೈರ್ಯ ತುಂಬುವಂಥದ್ದು, ಅವ್ರಿಗೆ ಮಾತಾಡ್ಸ್ತಕ್ಕಂಥದ್ದು, ಆಯಿತು ಕೂತ್ಕೊಳ್ಳಿ ಅಂತ ಹೇಳುವಂಥದ್ದು, ನಾವು ಪತ್ತೆ ಮಾಡ್ತೀವಿ, ನೀವೇನು ಚಿಂತೆ ಮಾಡ್ಕೊಳಕ್ಕೆ ಹೋಗಬೇಡಿ, ಎಲ್ಲಿದ್ದರೂ ಪತ್ತೆ ಮಾಡ್ತೀವಿ ಅಂತ ಅನ್ನುವಂಥದ್ದು, ಆ ವಿಶ್ವಾಸ ತುಂಬಬೇಕಲ್ಲ ಅವರಲ್ಲಿ. ಸರ್, ಈ ಯಂಗ್ ಏಜ್ ಮಕ್ಕಳು ಮನೆ ಬಿಟ್ಟು ಹೋಗ್ತಾರಲ್ಲ, ಪರ್ಸೆಂಟೇಜ್ ವೈಸ್ ಹೇಳೋದಾದರೆ ಯಾವ ಕಾರಣಕ್ಕೆ ಹೆಚ್ಚು? ಲವ್ ಕಾರಣಕ್ಕ ಅಥವಾ ಮನೆಯಲ್ಲಿರೋ ಡಿಸ್ಟರ್ಬೆನ್ಸ್ ಕಾರಣಕ್ಕ? ಯಾವ್ದು ಹೆಚ್ಚು ಸರ್? ನೋಡಿ, ಮೊದಲು ಓಡೋಗ್ತಾ ಇರಲಿಲ್ಲ ಅಂತ ಕೇಳ್ಬೋದು ನೀವು. ಖಂಡಿತವಾಗ್ಲೂ ಮೊದಲು ಹೋಗ್ತಾ ಇದ್ರು. ಈ ಸೋಷಿಯಲ್ ಮೀಡಿಯಾಗಿಂತ ಏನಿದೆಯಲ್ಲ, ಅದಕ್ಕಿಂತ ಮೊದಲೂ ಸಹ ಹೋಗ್ತಾಯಿದ್ರು. ಸೋಷಿಯಲ್ ಮೀಡಿಯಾ ಬಂದಾದಮೇಲೆ ಸ್ವಲ್ಪ ರೇಷಿಯೋ ಜಾಸ್ತಿ ಆಯಿತು. ಯಾಕೆಂದರೆ ನಾವು ಫೇಸ್ಬುಕ್ಕು ಮತ್ತು ವಾಟ್ಸಪ್ಗಳು, ಮೆಸೇಜಸ್ಗಳು ಇವೆಲ್ಲ ಬರೋಕ್ಕೆ ಶುರುವಾದಾಗ ಏನಾಗ್ತು, ಸಂಖ್ಯೆ ಜಾಸ್ತಿ ಆಯಿತು. ಯಂಗ್ಸ್ಟರ್ಸ್ಗಳು 17, 18, 19, 20 ವರ್ಷ ಒಳಗಡೆನೆ. ಆಮೇಲೆ ಅವನ ಹುಡುಗ ಇನ್ನೂ 21 ಆಗಿರಲ್ಲ, 18, ಅವನಿಗೂ 20 ವರ್ಷ, 21 ವರ್ಷ, ಹೀಗೆ ಆ ಸಂಖ್ಯೆಗಳು ಜಾಸ್ತಿ ಆಗೋಕ್ಕೆ ಶುರುವಾಗೋಗ್ಬಿಡ್ತು, ಓಡೋಗುವಂಥದ್ದು. ನನ್ಲೆ ಆ ಕೇಸ್ಗಳು ಆ ಥರದವು ಏನಿದಾವಲ್ಲ, ಅವು ಭಾಳ ಡಿಸ್ಟರ್ಬ್ ಮಾಡಿಬಿಡ್ತವೆ. ಮತ್ತು ಇಡೀ ಫ್ಯಾಮಿಲಿನ ಕಾಯಿಲೆಯ ಆಗರ ಮಾಡಿಟ್ಬಿಡುತ್ತೆ. ಒಂದು ಮನೆಯಲ್ಲಿ ಅವ್ರು ಎಷ್ಟೇ ಬಡವರಾಗಿರಲಿ, ಏನೇ ಆಗಿರಲಿ, ಅವಳು ಮಗಳು ಓಡೋಗ್ಬಿಟ್ಟಿದ್ದಾಳೆ, ಎಲ್ಲೋ ಓದ್ಲು, ಯಾರ ಜೊತೆನೋ ಓದ್ಲು, ಅವ್ರ ಪಾಪ ಗೊತ್ತಿರಲ್ಲ. ಅವ್ರು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಆಗ್ತದೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಅವ್ರು ದುಡಿದು ಅವ್ರ ಮಕ್ಕಳ ಹೊಟ್ಟೆ ತುಂಬಿಸಿ ಇವ್ರನ್ನೊಂದು ಓದಿಸ್ತಕ್ಕಂಥದ್ದು, ಅವ್ರನ್ನ ಸಮಾಜದಲ್ಲಿ ಏನೋ ಒಂದು ಮಾಡಬೇಕಪ್ಪ, ನಾವು ಎಷ್ಟು ಕಷ್ಟಪಡ್ತಾಯಿದ್ದೀವಿ ಅನ್ನುವಂಥ ಒಂದು ಮನೋಭಾವನೆಯಲ್ಲೇ ಜೀವನ ಮಾಡ್ಕೊಂಡು ಹೋಗ್ತಾ ಇರೋರಿಗೆ ಏಕಾಏಕಿ ಅವಳು ಮನೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಟ್ಲು, ಯಾರ ಜೊತೆ ಹೋಗಿದ್ದಾಳು ಏನು ಇವ್ರು ಬಂದ ತಕ್ಷಣವೇ, ಸಾರ್ ನನ್ನ ಮಗಳೆಲ್ಲೋ ಹೋಗ್ಬಿಟ್ಲು, ಬರುವಷ್ಟೊತ್ತಿಗೆ 2 ದಿವಸ ಆಗಿರುತ್ತೆ. ಏನು ಮಾಡೋದು, ಸ್ಟೇಷನ್ಗೆ ಹೋದ್ರೆ ಏನು ಮಾಡ್ತಾರೋ, ಏನು ಕೇಳ್ತಾರೋ ಏನು ಅಂತ ಹೇಳೋದು, ನಾವು ಧೈರ್ಯ ತಗೊಳ್ಳೋದೇ ಅವ್ರಿಗೆ ಭಾಳ ಕಷ್ಟ ಆಗ್ತದೆ ಪಾಪ. ಅವ್ರು ಬಂದಾಗ ಪೊಲೀಸ್ ಠಾಣೆಗಳಲ್ಲಿ ನಾವು ಪತ್ತೆ ಮಾಡ್ತೀವಿ, ಹಿಡ್ಕೊಬರ್ತೀವಿ, ನೀವೇನು ಚಿಂತೆ ಮಾಡಬೇಡಿ ಅಂತ ಅನ್ನುವಂಥ ಒಂದೇ ಒಂದು ಸಮಾಧಾನಕರವಾದಂಥ ಮಾತುಗಳು ಅವ್ರು ಆಡ್ಬಿಟ್ರೆ, ಇವ್ರು ಯಾರೋ ಮಾಡಿಕೊಡ್ತಾರಪ್ಪ, ಹಿಡ್ಕೊಬರ್ತಾರೆ ಇವರು, ಯಾರು ಏನು ಇದು ಮಾಡಲ್ಲ, ಆ ಹುಡುಗ ಯಾರು ಗೊತ್ತಿರೋದಿಲ್ಲ ಪಾಪ, ಹುಡುಗನ ಜೊತೆನೇ ಹೋಗಿರ್ತಾಳ. ಇವತ್ತಿನ ಜೆನ್ಜಿ ಮಕ್ಕಳು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಅನಿಸತ್ತೆ. CCTV ಫುಟೇಜ್ ಇದೆ, ನೆಟ್ವರ್ಕ್ ಸಹಾಯ ಸಿಗುತ್ತೆ ನಿಮಗೆ, ಫೋನ್ ನೆಟ್ವರ್ಕ್ ಇದೆ, IMEI ನಂಬರ್ಗಳಿವೆ, ಎಷ್ಟು ಸೋರ್ಸಸ್. ಅಂದರೆ ನಮಗೆ ಟೆಕ್ನಾಲಜಿ ವೈಸ್ ನಾವು ಎಷ್ಟು ಮುಂದಿದ್ದೀವಿ ಅಂತ ಹೇಳಿದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕೇಸ್ನ ಸಾಲ್ವ್ ಮಾಡೋದು ಬಹಳ ಈಸಿ ಅನಿಸ್ಬಿಡತ್ತೆ. ತುಂಬ ನೀಟಾಗಿ ಎಲ್ಲೋ ಒಂದು ಕಡೆ ಸಿಕ್ಕಿಬಿಡುತ್ತೆ, ಡಾಟಾ ಸಿಗುತ್ತೆ, ಮತ್ತೊಂದು ಮಗದೊಂದು ಸಿಗುತ್ತೆ. ನಿಮ್ಮ ಕಾಲಕ್ಕೆ ನೋ CCTV, ಸ್ಮಾರ್ಟ್ಫೋನ್ಗಳಿಲ್ಲ, IMEI ನಂಬರ್ಗಳಿರ್ತಿರ್ಲಿಲ್ಲ. ಆಮೇಲೆ ಬಂತು ಕಾಲಾಂತರದಲ್ಲಿ IMEI ನಂಬರ್ಗಳಿರ್ತಾ ಇರಲಿಲ್ಲ. ಹೆಂಗೆ ಸಾಲ್ವ್ ಮಾಡ್ತಿದ್ರಿ ಕೇಸ್ಗಳನ್ನ? ಆವಾಗ ತುಂಬ ಹ್ಯೂಮನ್ ಇಂಟೆಲಿಜೆನ್ಸ್ ಇರ್ತಿತ್ತಾಗ. ಆವಾಗ ನಮಗಿದೇನು ಇರಲೇ ಇಲ್ವಲ್ಲ, ಆಪ್ಷನ್ಸೇ ಇಲ್ಲ. ಆಗ ಒಂದು ಕಾರ್ ಎಲ್ಲೋ ಹೋಯ್ತು ಅಂತ ಹೇಳಿದ್ರೆ ಎಲ್ಲಿ ಹೋಯ್ತು ಅನ್ನೋದನ್ನ ತಿಳ್ಕೊಳ್ಳೋದು ಕಷ್ಟ. ಹೌದು, ನಾವುಗಳು ಆವಾಗ ಬರೀ ಹ್ಯೂಮನ್ ಇಂಟೆಲಿಜೆನ್ಸು, ಇನ್ನು ಬೇರೆ ಏನೂ ಇರ್ತಿರ್ಲಿಲ್ಲ.
ಆಮೇಲೆ ಮನುಷ್ಯ ಏನಾದರೂ ಕ್ರಿಯೆ ಮಾಡ್ತಾ ಇದ್ದಾನೆ, ಏನೋ ನಡೀತಿದೆ ಅಂದಾಗ ಇನ್ನೊಬ್ಬರಿಗೆ ಅದು ಗೊತ್ತೇ ಇರುತ್ತೆ ಅನ್ನುವಂಥ ಪಾಲಿಸಿ. ಅಂತ ಅಂದರೆ ಅದು ನಮಗದು ಗೊತ್ತಿರುತ್ತೆ. ಇವ್ರು ಹೋಗಿದ್ದಾರೆ ಅಂದರೆ ಇವ್ರು ಬೇರೆಯವ್ರು ಯಾರೋ ಸಪೋರ್ಟ್ ಮಾಡಬೇಕು, ಬೇರೆಯವ್ರಿಗಂತೂ 100ಕ್ಕೆ 100ರಷ್ಟು ಗೊತ್ತೇ ಇರುತ್ತೆ ಎಲ್ಲಿಗೆ ಹೋಗಿರ್ತಾರೆ, ಏನಕ್ಕೆ ಹೋಗಿರ್ತಾರೆ ಅವರು ಅಂತ ಅನ್ನುವಂಥದ್ದನ್ನ ಪತ್ತೆ ಮಾಡುವಂಥದ್ದು ಒಂದು ಚಾಲೆಂಜ್ ಇರ್ತಿತ್ತು. ಅವಾಗ ನಾವು ಪತ್ತೆ ಮಾಡಿಬಿಡ್ತಿದ್ವಿ, ತೊಂದರೆ ಏನಿರ್ತಿರ್ಲಿಲ್ಲ. ಯಾರು ಭಾಳ ಹತ್ತಿರದಲ್ಲಿದ್ದರು, ಆಮೇಲೆ ಎಲ್ಲ ಮುಚ್ಚಿಟ್ಕೊಬಿಡ್ತಾರೆ, ಎಲ್ಲ ಸುಳ್ಳು ಹೇಳ್ತಾರೆ, ಆ ಥರದ್ದು ಏನಿರಲಿಲ್ಲ. ಎಲ್ಲ ಸತ್ಯ ಏನಿರ್ತಿತ್ತೋ ನಾವು ಕೇಳಿದಾಗ ಅವರೆಲ್ಲ ಹೇಳುವಂಥದ್ದೆಲ್ಲ ಮಾಡ್ತಾಯಿದ್ರು. ಯಾಕೆಂದರೆ ಇದೇನು ಅಪರಾಧ, ದೊಡ್ಡ ಅಪರಾಧನ ಏನೋ ಆಗ್ತಾ ಇರಲಿಲ್ಲ. ಬಟ್ ಆದರೆ ತುಂಬ ಡಿಸ್ಟರ್ಬ್ ಆಗಿಬಿಡ್ತಾರೆ, ತಪ್ಪಿಸ್ಕೊಂಡು ಹೋಗುವಂಥದ್ದು, ಹಿಡ್ಕೊಂಡು ಕರ್ಕೊಬರ್ತೀವಿ. ಆಮೇಲೆ ಪೋಕ್ಸೋ ಕಾಯ್ದೆಗಳು ಬಂದು ಮೊದಲೇನಾಗ್ತಾಯಿತ್ತು, ಬರೀ ಮಿಸ್ಸಿಂಗಲ್ಲಿ ಹೋಗ್ಬಿಡ್ತಾ ಇತ್ತು. ಆ ಮಿಸ್ಸಿಂಗ್ ಕೇಸ್ಗಳೇನಾಗ್ತಾಯಿತ್ತು, ಎಷ್ಟೋ ಕೇಸ್ಗಳಲ್ಲಿ ಹೋದಾಗ ಅಲ್ಲೇ ಎಲ್ಲೋ ಸತ್ತೋಗ್ಬಿಡೋದು, ಎಲ್ಲೋ ಯಾವುದೋ ಏರಿಯಾಗಳಲ್ಲಿ ಹೋಗಿ ಕರ್ಕೊಂಡೋಗಿರ್ತಾರೆ, ಇವ್ರು ಯಾರೋ ಹೋಗಿರ್ತಾರೆ, ಆಮೇಲೆ ಅಲ್ಲೇ ಎಲ್ಲೋ ಮರ್ಡರ್ ಆಗಿಬಿಟ್ಟಿರುತ್ತೆ. ಆ ಕೇಸ್ ಫೈಲ್ಗಳು ಹಂಗಂಗೆ ಉಳ್ಕೊಬಿಟ್ಟಿರ್ತವೆ, ಗೊತ್ತೇ ಆಗಲ್ಲ. ನೋಡಿದ್ರೆ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಪ್ರಕರಣ ಯಾವುದ್ರದ್ದು ಅಂದರೆ 91ನೇದು. ಅಂದರೆ ಅವನ ಮುಕ್ತಾಯ ಮಾಡ್ತಕ್ಕಂಥದ್ದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. 7 ವರ್ಷ ಆದಮೇಲೆ ಅದನ್ನು ಒಂದು ಕ್ಲೋಷರ್ ಅಂತ ರಿಪೋರ್ಟ್ ಅಂತ ಬರಿತೀವಿ. ಯಾಕೆ ಅಂತಂದರೆ ನಾಳೆ ದಿವಸ ಅವ್ರದ್ದು ಏನಾದ್ರು ಡಾಕ್ಯುಮೆಂಟೇಷನ್ಸ್ ಆಗಬೇಕು, ಅವ್ರದ್ದು ಇಲ್ಲ ಅವರು ಅನ್ನುವಂಥದ್ದು ಪ್ರೂವ್ ಆಗಬೇಕು ಅಂದಾಗ ಒಂದು ಕ್ಲೋಷರ್ಗೆ ಒಂದು 7 ಇಯರ್ಸ್, ಆಫ್ಟರ್ 7 ಇಯರ್ಸು ಹೀಗೆ ಏನೇನು ಇಷ್ಟೆಲ್ಲ ನಾವು ಕಡ್ದು ಕಟ್ಟೆ ಹಾಕಿದೋ, ಇಷ್ಟೆಲ್ಲ ಮಾಡಿದ್ದೀವಿ, ನಾವು ಪತ್ತೆ ಆಗಲಿಲ್ಲ, ಅಂದರೆ ಪ್ರಿಸ್ಯೂಮ್ಸ್ ಟು ಬಿ ಡೆಡ್ ಅಂತ ಅನ್ನುವಂಥದ್ದಕ್ಕೆ ಒಂದು ರಿಪೋರ್ಟ್ ತಯಾರಾಗೋ ಥರ ಆಗಿ ಅವರು ಇಲ್ಲ, ಇನ್ನು ಬರಲ್ಲ, ಇನ್ನು ಸಿಗಲ್ಲ, ಏನೋ ಆಗಿದ್ದಾರೆ ಅಂತ ಅನ್ನುವಂಥದ್ದಕ್ಕೆ ಡಾಕ್ಯುಮೆಂಟೇಷನ್ಗೋಸ್ಕರ ಒಂದು ದಾಖಲಾತಿಗಳು ಅವ್ರು ತೊಗೊಂಡೋಗ್ತಾರೆ 7 ವರ್ಷ ಆದಮೇಲೆ.